ಪವಿತ್ರ ರಂಜಾನ್ ಹಬ್ಬ ಮುಸಲ್ಮಾನ್ ಬಾಂಧವರಿಗೆ ಅತ್ಯಂತ ವಿಶೇಷವಾದಂತಹ ಹಬ್ಬ. ವರ್ಷದಲ್ಲಿ ಒಂದು ತಿಂಗಳು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಇದು ಅತ್ಯಂತ ದೊಡ್ಡ ಹಬ್ಬ ಕೂಡ ಹೌದಾಗಿರುತ್ತೆ. ಯಾಕಂದರೆ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ದೇಶದಾದ್ಯಂತ ಅಥವಾ ವಿಶ್ವದಾದ್ಯಂತ ಎಲ್ಲ ಮುಸಲ್ಮಾನ ಬಾಂಧವರು ಒಂದು ತಿಂಗಳುಗಳ ಕಾಲ ಕಟ್ಟುನಿಟ್ಟಾಗಿ ಉಪವಾಸವನ್ನು ಇದ್ದು ಹಬ್ಬವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಅದರಲ್ಲಿಯೂ ಕೂಡ ರಂಜಾನ್ ಸಂದರ್ಭ ಏನಿದೆ, ಇಫ್ತಾರ್ ಎನ್ನುವಂಥ ಒಂದು ಕೂಟವನ್ನು, ವಿಶೇಷ ಕೂಟವನ್ನು ಕೂಡ ಇವರು ಆಚರಣೆ ಮಾಡ್ತಾರೆ ಮತ್ತು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಇದು ಒಂದು ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಒಂದು ಪುಣ್ಯದ ಕೆಲಸದ ರೀತಿಯಲ್ಲಿ ಇದನ್ನು ಅವರು ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಿರಿಯ ವಕೀಲರಾದಂತಹ ಅಸ್ಮತ್ ಪಾಷಾ ಹಾಗೂ ಅವರ ಹಲವು ವಕೀಲರುಗಳು ಸೇರಿಕೊಂಡು ಇಫ್ತಾರ್ ಅನ್ನುವಂಥ ಕೂಟವನ್ನು ಕೂಡ ಏರ್ಪಡಿಸಿದರು. ಬೆಂಗಳೂರಿನ ಹೊಸೂರಿನ ಮುಖ್ಯ ರಸ್ತೆಯಲ್ಲಿರುವಂತಹ ಗಾರೇಬಾವಿ ಪಾಳ್ಯದಲ್ಲಿರುವಂತಹ ಏನೋ ಒಂದು ಸ್ಥಳದಲ್ಲಿ ಆಯೋಜನೆ ಮಾಡಿದರು. ನಂತರ ಮಾತನಾಡಿದಂತಹ ಹಿರಿಯ ವಕೀಲರಾದಂತಹ ಅಸ್ಮತ್ ಪಾಷಾ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದೇವೆ. ಸುಮಾರು 9 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ ಅಂತ ಹೇಳಿ ತಿಳಿಸಿದ್ದಾರೆ. ಎಚ್.ಬಿ. ಬಹಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಪ್ರತಿ ವರ್ಷದಂತೆ ಇಫ್ತಾರ್ ಪಾರ್ಟಿ ಇಟ್ಕೊಂಡಿದ್ದು, ಅದು ಇವತ್ತು ಯಶಸ್ವಿಯಾಗಿ ಎಲ್ಲ ಬಾಂಧವರು ಭಾಗವಹಿಸಿದ್ದು ಅದು ನಮಗೂ ಸಂತೋಷದ ವಿಷಯ ಅಂತ ತಿಳಿಸ್ತಾ ಇದ್ದೀವಿ. ಇದು ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ ನಡೆಸುವಂಥದ್ದು. ಪ್ರತಿ ವರ್ಷದಂತೆ ವರ್ಷ ಆದಂತೆ ನಮ್ಮ ಒಂದು ಜನಗಳ ಉತ್ಸಾಹ ಭಾಗವಹಿಸಲಿಕ್ಕೆ ತುಂಬ ಹೆಚ್ಚುತ್ತಾ ಇದೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಮತ್ತು ಇದು ಒಂದು ಸಂತೋಷದ ವಿಷಯ ಅಂತ ನಾವು ಹೇಳ್ತೀವಿ. ಇದು ಇಫ್ತಾರ್ ಪಾರ್ಟಿ ಅನ್ನೋದು ನಮ್ಮ ಒಂದು ಸೌಹಾರ್ದತೆ ಸೇರಿಕೆ ಅಂತ ನಾನು ಹೇಳ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.